ಲೋ ಸುಬ್ಬಾ, 2 ಕೋಟಿ ಇದ್ರೆ ಕೊಡೋ. ಇಲ್ಲ ಕಣೋ, ನನ್ನ ಹತ್ರ ಇರೋದೇ 1 ಕೋಟಿ. ಮಾತ್ರೆಗೆ 50 ಲಕ್ಷ ಬೇಕು. ಅದ್ ಮುಗಿದ್ರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದಂತೆ 40 ಲಕ್ಷ ಇದ್ದ ಮಾತ್ರೆಯನ್ನ 50 ಲಕ್ಷಕ್ಕೆ ಬೆಲೆ ಏರಿಸಿದ ಸರ್ಕಾರ ಜನರು ಕಂಗಾಲಾಗಿದ್ದಾರೆ. ತಿಮ್ಮಣ್ಣ, ಇವತ್ ಬತ್ತಿ ಅನ್ನೋ ಕೆಲ್ಸಕ್ಕೆ 30,000 ಕೊಟ್ರೆ ಬರ್ತೀನಿ. ಯಾಕೆ ಅಂದ್ರೆ ಇವತ್ ವಾರ್ತೆ ನೋಡಿಲ್ವಾ ನೀವು? ಮಾತ್ರೆ ರೇಟ್ ಜಾಸ್ತಿ ಆಗದೆ ಈ ಸರ್ಕಾರದವರು ರೇಟ್ ಜಾಸ್ತಿ ಮಾಡ್ತಾರೆ. ನಾವು ದಿನಗೂಲಿಗೆ 30,000 ಕೊಟ್ಟು ಕೂಲಿ ಮಾಡಿಸ್ಬೇಕು. ರೈತ ಉದ್ಧಾರ ಆಗಲ್ಲ ಬಿಡು. ದಯವಿಟ್ಟು ಎಲ್ಲರೂ ಕ್ಯೂನಲ್ಲಿ ಬನ್ನಿ. ಮಾತ್ರೆಗಳು ಎಲ್ಲರಿಗೂ ಸಿಗುತ್ತೆ. ಮಾತ್ರೆ ತಗೊಳ್ಳಿ. ಪ್ಲೀಸ್ ನನ್ ಬಿಟ್ಬಿಡು. ಬಾಗಿಲ್ ತೆಗ್ರಿ, ನನ್ ಬಿಟ್ಬಿಡಿ. ಲಕ್ಷ್ಮಿ, ನಿನ್ಗೇನ್ ಬೇಕು ಹೇಳು, ನಾನ್ ನಿನ್ನ ನನ್ ಮುಟ್ಬೇಡ, ನೀನೊಬ್ಬ ಕ್ರೂರಿ. ನನ್ನ ಜೀವನದ ಎಲ್ಲಾ ಸಮಯವನ್ನು ನಾನು ಈ ಒಂದು ಕ್ಷಣಕ್ಕಾಗಿ ಕಾಯುತ್ತಿದ್ದೇನೆ. ನಿಮ್ಗೆ ಮನೇಲಿರೋ ಹೆಂಡತಿ ನೆನ್ಪಿದಾಳೋ ಇಲ್ವೋ? ಯಾಕೆ ಚಂಚಲ, ಏನಾಯ್ತು? ನಿಮಗ್ ಗೊತ್ತಾ ನೀವು ಮನೆಗ್ ಬಂದ್ ಎಷ್ಟ್ ದಿನ ಆಯ್ತು ಅಂತ? 1 ವಾರ ಆಯ್ತು. ಹೌದು, ಆದ್ರೆ ಈ ಜನಕ್ ಬಂದಿರೋ ಸಮಸ್ಯೆನ ಪರಿಹಾರ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ತಾನೇ ನಾನು ಇಷ್ಟು ಕಷ್ಟಪಡ್ತಿರೋದು. ಜನ ಸತ್ರೆ ನಂಗೇನಾಗ್ಬೇಕು? ನಂಗೆ ನಾನ್ ಚೆನ್ನಾಗಿರ್ಬೇಕು ಅಷ್ಟೇ. ತಪ್ಪು ಚಂಚಲ, ಹಾಗೆಲ್ಲ ಮಾತಾಡಬಾರ್ದು. ಎಲ್ರೂ ಕೋಟಿ ಕೋಟಿ ದುಡಿತಾ ಇದ್ರೆ ನೀವು ಜನ ಜನ ಅಂತ ಇದ್ದೀರಾ. ನಾನ್ ನಿಮ್ ಜೊತೆ ಇರಲ್ಲ, ನಾನ್ ಹೋಗ್ತೀನಿ. ಬಾಯ್. ಅಯ್ಯೋ, ನನ್ ಬಿಟ್ಟೋದ್ರಲ್ಲ. ನನ್ ಕ್ಷಮಿಸಿ ಅಪ್ಪ. ನಿಮ್ಗೊಂದ್ ಮಾತ್ರೆ ತಂದ್ಕೊಟ್ಟು ನಿಮ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಮಾತ್ರೆಗಳ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಮಾತ್ರೆಗಳನ್ನ ಖರೀದಿಸಲಾಗದೆ ಬಡ ಜನರು ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ. ಇವತ್ತು ಒಂದು ದಿನಕ್ಕೆ 3400 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ತಾತ ತಾತ, ಕಲಿ ಅಂದ್ರೆ ಯಾರ್ ತಾತ? ನಾನು ಕಲಿ, ಕಲಿ ಪುರುಷ, ಈ ಕಲಿಯುಗದ ಅರಸ. ಅವನ್ ಎಲ್ಲಿದ್ದಾನೆ? ನಾನು ನಿಮ್ಮೊಳಗೆ ಇದ್ದೇನೆ. ಅವನ್ ಎಲ್ಲಿಂದ ಬಂದ? ಎಲ್ಲುಟ್ಟಿದ್ದು? ಅವನ್ ಕತೆ ಹೇಳು ತಾತ. ಕಲಿ ಒಬ್ಬ ರಾಕ್ಷಸ. ಇವನು ಸತ್ಯ, ನ್ಯಾಯ, ನೀತಿ ಅನ್ನೋದನ್ನ ಕೊಂದು ಜನರ ಮನಸ್ಸಿನೊಳಗೆ ಸೇರ್ಕೊಂಡು ತನ್ನ ಮನಸ್ಸಿಗೆ ಬಂದಂತೆ ಆಡಿಸಿ ಅನ್ಯಾಯ, ಅಧರ್ಮ, ವಂಚನೆ, ಅತ್ಯಾಚಾರಗಳನ್ನು ಮಾಡಿಸಿ ಈ ಪ್ರಪಂಚವನ್ನೇ ಆವರಿಸಿಕೊಂಡಿದ್ದಾನೆ. ಈ ಕಲಿ ಸಾಕ್ಷಾತ್ ಬ್ರಹ್ಮದೇವನ ವಂಶದವನು. ಬ್ರಹ್ಮನ ಮಗ ಅಧರ್ಮ, ಅಧರ್ಮನ ಹೆಂಡತಿ ಅವಿನೀತಿ, ಅಧರ್ಮ ಮತ್ತು ಅವಿನೀತಿಯ ಮಗ ಡಂಬ, ಡಂಬನ ಹೆಂಡತಿ ಮಾಯೆ, ಡಂಬ ಮತ್ತು ಮಾಯೆಯ ಮಗ ಕ್ರೋಧ, ಕ್ರೋಧನ ಹೆಂಡತಿ ಹಿಂಸೆ, ಕ್ರೋಧ ಮತ್ತು ಹಿಂಸೆಯ ಮಗನೇ ಈ ಕಲಿ. ಈ ಕಲಿಯ ಹೆಂಡತಿ ದರಿದ್ರ ದೇವತೆ. ಶ್ರೀಕೃಷ್ಣನ ಮರಣದ ನಂತರ ದ್ವಾಪರ ಯುಗ ಅಂತ್ಯಗೊಳ್ಳುತ್ತದೆ. ನಂತರ ಕಲಿಯು ಈ ಪ್ರಪಂಚವನ್ನು ಆವರಿಸಿಕೊಂಡು ಕಲಿಯುಗ ಪ್ರಾರಂಭವಾಯಿತು. ಅಂದಿನಿಂದ ಈ ಕಲಿಯ ಅಟ್ಟಹಾಸ ಶುರುವಾಯಿತು. ಈ ಪ್ರಪಂಚ ನಂದು, ಈ ಪ್ರಪಂಚನೇ ನನ್ನ ಕಾಲಡಿಯಲ್ಲಿ. ಅಕ್ಕ ಅಕ್ಕ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಚಂಚಲ, ಕಲಿ ಬಲವಂತವಾಗಿ ನನ್ನನ್ನ ಕರ್ಕೊಂಡ್ಬಂದು ಇಲ್ಲಿ ಕೂಡ ಹಾಕಿದಾನೆ. ನನ್ ಗೊತ್ತು ನಿನ್ಗಿಲ್ಲಿರೋಕ್ ಇಷ್ಟ ಇಲ್ಲ ಅಂತ, ಅದಕ್ಕೆ ನಿನ್ ಬದ್ಲು ಇಲ್ಲಿ ನಾನೇ ಇರೋಣ ಅಂತ ಬಂದೆ. ಚಂಚಲ, ಏನ್ ಹೇಳ್ತಿದ್ಯಾ ನೀನು? ನನ್ ಗೊತ್ತು, ಮದ್ವೆಗಿಂತ ಮುಂಚೆ ನೀನ್ ನನ್ ಗಂಡನ ಇಷ್ಟಪಡ್ತಿದ್ದೆ ಅಂತ. ಈಗ ನಾನು ಅವನ್ ಬಿಟ್ ಬಂದ್ಬಿಟ್ಟೆ. ಯಾಕೆ ಅಂದ್ರೆ ಅವನ ಹತ್ರ ಹಣ ಇಲ್ಲ ಅದಕ್ಕೆ. ಆದ್ರೆ ಇಲ್ಲಿ ಹಣ, ಐಶ್ವರ್ಯ ಎಲ್ಲ ಇದೆ. ನಾನ್ ಇಲ್ಲಿ ನೆಮ್ಮದಿಯಾಗಿರ್ತೀನಿ. ನಿಂಗ್ ಬೇಕಿರೋದು ಒಳ್ಳೆ ವ್ಯಕ್ತಿ. ಅದಕ್ಕೆ ನಾನ್ ನಿನ್ ವೇಷದಲ್ಲಿ ಇಲ್ಲೇ ಇರ್ತೀನಿ, ನೀನು ನನ್ ವೇಷದಲ್ಲಿ ಅಲ್ಗೋಗು. ನನ್ಗೂ ಬಿಡುಗಡೆ ಸಿಗುತ್ತೆ, ನಿನ್ಗೂ ಬಿಡುಗಡೆ ಸಿಗುತ್ತೆ. ಆದ್ರೆ ಕಲಿ ಒಬ್ಬ ಕ್ರೂರಿ ಚಂಚಲ. ಅವನ್ ಜೊತೆ ಹೇಗಿರ್ತೀಯ? ನನ್ ಚಿಂತೆ ಬಿಡು, ನೀನಲ್ಲಿ ನಿನ್ಗಿಷ್ಟ ಆದವನ್ ಜೊತೆ ಚೆನ್ನಾಗಿರು. ನಾನಿಲ್ಲಿ ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್. ನನ್ಗೆ ಈ ನರಕದಿಂದ ಮುಕ್ತಿ ಕೊಟ್ಟಿದ್ದಕ್ಕೆ. ನಾನ್ ಹೊರಡ್ತೀನಿ. ಅಯ್ಯೋ ದಡ್ಡಿ, ಇಲ್ಲಿಷ್ಟು ದೊಡ್ಡ ಬಂಗ್ಲೆ, ಹಣ, ಆಸ್ತಿ ಬಿಟ್ಟು
ಆ ಬಿಕಾರಿ ಹತ್ರ ಹೋಗಿ ಏನ್ ಸುಖ ಪಡ್ತೀಯಾ ನಾನ್ ನೋಡ್ತೀನಿ. ಮತ ಬಾಂಧವರೇ, ಈ ಬಾರಿ ನೀವು ನಮಗೆ ಮತ ನೀಡಿ ಗೆಲ್ಸಿದ್ರೆ ನಿಮಗೆ ಪ್ರತಿ ತಿಂಗಳು ಮಾತ್ರೆಗಳನ್ನ ಉಚಿತವಾಗಿ ನೀಡ್ತೇವೆ. ಸರ್, ಇವಾಗ ಜನರಿಗಿರೋ ಸಮಸ್ಯೆಗೆ ಪರಿಹಾರ ಮಾಡಕ್ಕೆ ನಾನು ಒಂದು ವ್ಯಾಕ್ಸಿನ್ ಕಂಡಿಡ್ದಿದ್ದೀನಿ. ಹೋ, ಹೌದಾ? ಒಳ್ಳೇದು. ಅದಕ್ಕೆ ನಾನೇನ್ ಮಾಡ್ಬೇಕು ಇವಾಗ ರಿಸರ್ಚ್ ಕೊನೆ ಹಂತದಲ್ಲಿದೆ. ನೀವು ಸ್ವಲ್ಪ ಮನಸ್ಸು ಮಾಡಿ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಆದ್ರಿಂದ ನಂಗೇನ್ ಲಾಭ? ಇದರಿಂದ ಜನಕ್ಕೆ ಅನುಕೂಲ ಆಗುತ್ತೆ. ನೀವು ಎಲೆಕ್ಷನ್ ಅಲ್ಲಿ ಗೆಲ್ಲಕ್ ಸಹಾಯ ಆಗುತ್ತೆ. ರೀ, ಜನಕ್ ಸಮಸ್ಯೆಗೆ ಪರಿಹಾರ ಬೇಕಿಲ್ಲ, ಹಣ ಹೆಂಡ ಕೊಟ್ರೆ ಸಾಕು ವೋಟ್ ಹಾಕ್ತಾರೆ. ಅಲ್ಲ ಸರ್, ನೀವುಗಳೇ ಈ ತರ ಹೇಳಿದ್ರೆ ಜನರ ಸಮಸ್ಯೆ ಕೇಳೋರು ಯಾರು? ಹೊರಗಡೆ ತಿರ್ಗಾಡ್ಬೇಡ, ಒಳ್ಳೇದ್ ಮಾಡ್ತೀನಿ ಅಂತ ಜನ ಹುಚ್ಚ ಅಂತ ಕಲ್ಲೊಡಿತಾರೆ. ಚಂಚಲ, ನೀನ್ ಹೋಗಿಲ್ವಾ? ಇಲ್ಲೇ ಇದೆಯಾ? ಅದು ಯಾಕೋ ನಿಮ್ಮನ್ ಬಿಟ್ಟು ಹೋಗಕ್ ಮನ್ಸಾಗ್ಲಿಲ್ಲ. ಚಂಚಲ, ಈ ಮಾತು ನೀನ್ ಹೇಳ್ತಿದ್ಯಾ? ನನಗೆ ತುಂಬಾ ಖುಷಿ ಆಗ್ತಿದೆ. ಹೌದಾ? ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ರಿ, ಯಾಕೆ? ನಾನು ವ್ಯಾಕ್ಸಿನ್ ಕಂಡಿಡಿಯಕ್ಕೆ ಸ್ವಲ್ಪ ಹಣ ಬೇಕು, ಯಾರನ್ ಕೇಳಿದ್ರು ಕೊಡ್ತಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೆ ಅಷ್ಟೇ. ಹಾಗಿದ್ರೆ ನಾನ್ ಕೊಡ್ಬೋದಾ? ನಿನ್ನ ಹತ್ರ ಅಷ್ಟೊಂದು ದುಡ್ಡಿದ್ಯಾ? ತಗೊಳ್ಳಿ, ಇದ್ರಲ್ಲಿ ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟಿದೆ, ಮತ್ತೆ ಬೇಕಿದ್ರೆ ಕೇಳಿ. ರಾಮಣ್ಣ, ನಾನು ಎಲೆಕ್ಷನ್ ನಿಂತ್ಕೋತಿದ್ದೀನಿ, ದಯಮಾಡಿ ನನ್ಗೆ ವೋಟ್ ಮಾಡಿ. ನಿಂಗ್ಯಾಕ್ ಬೇಕಪ್ಪ ಈ ಎಲೆಕ್ಷನ್ ಎಲ್ಲ? ಹೋಗಿ ಮನೆ ಬಂಗ ನೋಡು. 100 ರೂಪಾಯಿ ಇದ್ರೆ ಕೊಡು, ಒಂದ್ ಎಣ್ಣೆ ಹಾಕೊಂಬತ್ತೀನಿ. ನೋಡು, ನಮ್ಮನೆ 4 ವೋಟ್ ಅವೆ, 4,000 ದುಡ್ಡು ಕೊಟ್ಬಿಡು. ನಮ್ಮನೆ ವೋಟ್ ಎಲ್ಲ ನಿಂಗೆಯ. ಕಲಿ, ನಿನ್ ಪ್ರೀತಿ ಈಗ ಅರ್ಥ ಆಯ್ತು, ಅದಕ್ಕೆ ನಿನ್ ನೋಡಕ್ ಬಂದೆ. ಲಕ್ಷ್ಮಿ, ನೀನ್ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ. ನಿಂಗೇನ್ ಬೇಕು ಕೇಳು, ಏನ್ ಬೇಕಾದ್ರೂ ಕೊಡ್ತೀನಿ. ನಂಗೆ ನಿನ್ ಜೊತೆ ಈ ಯೂನಿವರ್ಸ್ ನ ಸುತ್ತಬೇಕು ಅಂತ ಆಸೆ ಕರ್ಕೊಂಡು ಹೋಗ್ತೀಯಾ? my queen, in the darkest corners of my being. Yes, I did it. ಚಂಚಲ, ನಿಂಗೊಂದು ಗುಡ್ ನ್ಯೂಸ್. ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು. ಹೋ, ಹೌದಾ? ಕಾನ್ಗ್ರಾಟ್ಸ್. ಈಗ ಮುಂದೆ ಏನ್ ಮಾಡ್ತೀರಾ? ಕಲಿ, ಜನರು ಮಾತ್ರೆ ಕುಡಿಲಿಲ್ಲ ಅಂದ್ರೆ ಸಾಯ್ತಾರೆ, ಯಾಕೆ? ಯಾಕಂದ್ರೆ ನಾನು ಗಾಳಿಯಲ್ಲಿ ಭಯಾನಕ ವೈರಸ್ ಬಿಟ್ಟಿದ್ದೀನಿ. ಈ ಗಾಳಿಯಲ್ಲಿ ಉಸಿರಾಡೋ ಪ್ರತಿಯೊಬ್ಬ ಮನುಷ್ಯನು ಪ್ರತಿ ತಿಂಗಳು ಮಾತ್ರೆ ಕುಡಿಲೇಬೇಕು, ಇಲ್ಲ ಅಂದ್ರೆ ಅವನಿಗೆ ಸಾವು ಖಚಿತ. ಈ ವ್ಯಾಕ್ಸಿನ್ ನ ಗಾಳಿ ಜೊತೆ ಸೇರ್ಸಿದ್ರೆ ಗಾಳಿ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ವೈರಸ್ನ ಕೊಲ್ಲುತ್ತೆ. ರೀ, ಏನಾಯ್ತು? ಯಾರೋ ಒಬ್ಬ ರಾಕ್ಷಸ ಕನ್ಸಲ್ ನನ್ ಕೊಲ್ಲೋ ಹಾಗೆ ಕನ್ಸು. ಹಾಗಾದ್ರೆ ಇದು ಕಲಿ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾನೆ ಅನ್ಸುತ್ತೆ. ಕಲಿನಾ? ಯಾವ ಕಲಿ? ಏನ್ ಹೇಳ್ತಿದ್ಯಾ ಚಂಚಲ? ಹೌದು, ನೀವ್ ವ್ಯಾಕ್ಸಿನ್ ಕಂಡಿಡ್ದಿರೋದು ಅವನ್ಗಿಷ್ಟ ಇಲ್ಲ. ಯಾಕಂದ್ರೆ ನಡೀತಿರೋ ಎಲ್ಲಾ ಅನಾಹುತಕ್ಕೂ ಅವನೇ ಕಾರಣ. ಹಾಗಲ್ಲ ಚಂಚಲ, ಇದು ರಾಜಕೀಯ ವ್ಯಕ್ತಿಗಳು ಹಣ ಮಾಡಕ್ ಮಾಡ್ತಿರೋ ಮೆಡಿಕಲ್ ಸ್ಕ್ಯಾಮ್. ಪ್ಲೀಸ್ ನನ್ ಮಾತನ್ನ ನಂಬಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡು, ಅದೆಲ್ಲ ಕಟ್ಕತೆಗಳು, ಅದೆಲ್ಲ ಯೋಚನೆ ಬಿಟ್ಟು ಮಲ್ಕೋ. ನಂಗೇನಾಗಲ್ಲ. ನಾಳೆ ವ್ಯಾಕ್ಸಿನ್ ಎಲ್ಲಾ ಕಡೆ ಸ್ಪ್ರೇ ಮಾಡ್ಬೇಕು. ಆ ವ್ಯಾಕ್ಸಿನ್ ಗಾಳಿಗೆ ಸೇರಬಾರ್ದು, ಅದು ನನಗೆ ಬೇಕು. ಈಗ ಈ ವ್ಯಾಕ್ಸಿನ್ ಟ್ಯಾಂಕ್ ನಿಂದ ಗ್ಯಾಸ್ ಆಗಿ ಪರಿವರ್ತನೆ ಆಗಿ ಗಾಳಿಗೆ ಸೇರುತ್ತೆ. ಗಾಳಿ ವಾತಾವರಣಕ್ಕೆ ಸೇರಿ ವೈರಸ್ ಸಾಯುತ್ತೆ. ರೀ,
ಎದ್ದೇಳಿ ರೀ, ಎದ್ದೇಳಿ. ಬ್ರಹ್ಮದೇವ, ಕಾಪಾಡು, ನನ್ನ ಪತಿಯನ್ನು ಕಾಪಾಡು. ನೀನು ಅವರನ್ನು ಕಾಪಾಡ್ತಿದ್ರೆ ನಾನು ಇಲ್ಲಿಯೇ ನನ್ನ ಪ್ರಾಣವನ್ನ ಬಿಡುತ್ತೇನೆ. ಲಕ್ಷ್ಮಿ, ಭಯಪಡಬೇಡ. ನೀನು ಯಾವ ರೀತಿ ಚಂಚಲಳಾಗಿ ಬದುಕಿದ್ಯೋ ಅದೇ ರೀತಿ ನಿನ್ನ ಪತಿಯು ಅವನ ಶಕ್ತಿ ಗೊತ್ತಿಲ್ಲದೆ ಬದುಕುತ್ತಿದ್ದಾನೆ. ಅವನು ಬೇರೆ ಯಾರೂ ಅಲ್ಲ, ಶ್ರೀ ವಿಷ್ಣುವಿನ 10ನೇ ಅವತಾರ ಕಲ್ಕಿ. ಆ ಕಲಿಯನ್ನು ಸಂಹರಿಸಿ ಸತ್ಯಯುಗವನ್ನು ಕಾಪಾಡಲೆಂದು ಬಂದಿದ್ದಾನೆ. ರೀ, ಎಲ್ಲಿದ್ದೀರಿ? ಬಿಡಲ್ಲ, ಯಾರನ್ನೂ ಬಿಡಲ್ಲ. ಈ ಭೂಮಿನೇ ಸರ್ವನಾಶ ಮಾಡ್ತೀನಿ.